ಒತ್ತಡ ಅಂದರೆ ಏನು? ಈ ಒತ್ತಡವನ್ನ ಒಂದು ಫಾರ್ಮುಲಾ ರೂಪದಲ್ಲಿ ಹೇಳುವುದಾದ್ರೆ, ಸಮಸ್ಯೆಗಳು ಭಾಗಿಸು ನಮ್ಮ ಆಂತರಿಕ ಶಕ್ತಿ. ಈ ಸಮಸ್ಯೆಗಳನ್ನ ಕಂಟ್ರೋಲ್ ಮಾಡುವುದು ನಮ್ಮ ಕೈಯಲ್ಲಿಲ್ಲ, ಹೌದಾ? ಹಾಗಾದ್ರೆ ಒತ್ತಡವನ್ನ ಕಂಟ್ರೋಲ್ ಮಾಡುವುದು ಹೇಗೆ? ಒತ್ತಡವನ್ನ ಕಂಟ್ರೋಲ್ ಮಾಡಲು ನಮ್ಮ ಆಂತರಿಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಬೇಕು. ಆಂತರಿಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳುವುದಾದ್ರೆ ಹೇಗೆ? ನಾವು ಹೆಚ್ಚು ಹೆಚ್ಚು ಸಕಾರಾತ್ಮಕ ಚಿಂತನೆಗಳನ್ನ ಮಾಡಲು ಅಭ್ಯಾಸ ಮಾಡಿದಾಗ ಈ ಆಂತರಿಕ ಶಕ್ತಿಯು ಆಟೋಮೆಟಿಕ್ ಆಗಿ ಹೆಚ್ಚಾಗುತ್ತೆ. ಹಾಗಾದ್ರೆ ಒತ್ತಡ ಮುಕ್ತ ಜೀವನವನ್ನು ನಮ್ಮೊಳಗೆ ಅಳವಡಿಸಿಕೊಳ್ಳಲಿಕ್ಕೆ ನಾವು ಹೆಚ್ಚು ಹೆಚ್ಚು ಸಕಾರಾತ್ಮಕ ಚಿಂತನೆಗಳನ್ನ ಮಾಡಬೇಕು. ತಮ್ಮ ಒತ್ತಡವನ್ನ ಕಡಿಮೆ ಮಾಡಿಕೊಳ್ಳಲಿಕ್ಕೆ ಇಚ್ಛಿಸುವವರು ಕೆಳಗಿನ ಫೋನ್ ನಂಬರ್ಗೆ ವಾಟ್ಸಾಪ್ ಮುಖಾಂತರ ಸಂಪರ್ಕಿಸಿ.